ನಮಸ್ಕಾರ ಕನ್ನಡದ ಮನಸ್ಸುಗಳಿಗೆ ವೆಲ್ಕಮ್ ಟು ಸ್ಟೂಡೆಂಟ್ ಅಡ್ಡಾ ಯೂಟ್ಯೂಬ್ ಚಾನೆಲ್. ಕನ್ನಡದ ಮೊದಲ ಮಹಿಳಾ ಶಿಕ್ಷಕಿ, ಮಹಿಳಾ ಹೋರಾಟಗಾರ್ತಿ, ಮಹಿಳಾ ಪರ ಧ್ವನಿ ಎತ್ತಿದ ಮಹಾನ್ ವ್ಯಕ್ತಿತ್ವ ಸಾವಿತ್ರಿಬಾಯಿ ಫುಲೆಯವರು. ಸಾವಿತ್ರಿಬಾಯಿ ಫುಲೆಯವರ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಾವಿತ್ರಿಬಾಯಿ ಫುಲೆಯವರು ಜನವರಿ 3, 1831ರಲ್ಲಿ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಜನಿಸುತ್ತಾರೆ. ಇವರ ತಂದೆ ಕಡೋಜಿ ನವೇನಿ ಪಾಟೀಲ್ ಅಂತ, ತಾಯಿ ಲಕ್ಷ್ಮಿ. ಇವರಿಗೆ ಮದುವೆಯಾದಾಗ 8 ವರ್ಷ ವಯಸ್ಸು. ಇವರ ಪತಿಯ ಹೆಸರು ಜ್ಯೋತಿಬಾ ಫುಲೆ. ಇವರಿಗೆ 13 ವರ್ಷ ವಯಸ್ಸಾದಾಗ ಇವರ ಮದುವೆಯಾಗುತ್ತದೆ. ಸಾವಿತ್ರಿಬಾಯಿ ಫುಲೆಯವರು ಮದುವೆಯಾದ ನಂತರದಲ್ಲಿ ಜ್ಯೋತಿಬಾ ಫುಲೆಯವರ ಜೊತೆ ಕೂಡಿ ಮನೆಯಲ್ಲಿ ಶಿಕ್ಷಣವನ್ನು ನೀಡಿ ಶಿಕ್ಷಕಿಯಾಗುವಂತೆ ಶಿಕ್ಷಕನ ತರಬೇತಿಯನ್ನು ನೀಡಿ ಸಾವಿತ್ರಿಬಾಯಿ ಫುಲೆ ಅವರು ಅಹಮದ್ನಗರದಲ್ಲಿರುವ ಮಿಸ್ ಪರಾರ ಶಿಕ್ಷಣ ಸಂಸ್ಥೆಯಲ್ಲಿ ಮತ್ತು ಪುಣೆಯ ಮಿಸ್ ಮಿಚೆಲ್ ಅವರ ನಾರ್ಮಲ್ ಸ್ಕೂಲಲ್ಲಿ ಶಿಕ್ಷಕ ತರಬೇತಿಯನ್ನು ಪಡೆದು ಭಾರತ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಎನ್ನುವಂತಹ ಗೌರವವನ್ನು ಪಡೆದ ಮಹಾನ್ ವ್ಯಕ್ತಿತ್ವವೇ ಸಾವಿತ್ರಿಬಾಯಿ ಫುಲೆಯವರು ಎಂದು ಹೇಳಬಹುದಾಗಿದೆ. ಸಾವಿತ್ರಿಬಾಯಿ ಫುಲೆಯವರಿಗೆ ಸ್ವಂತ ಮಕ್ಕಳಿರಲಿಲ್ಲ. ಹಾಗಾಗಿ ಒಬ್ಬ ಬ್ರಾಹ್ಮಣ ವಿಧವೆಯ ದತ್ತು ಮಗನನ್ನು ಪಡೆದುಕೊಳ್ಳುತ್ತಾರೆ. ಮಗುವಿಗೆ ಶಿಕ್ಷಣ ನೀಡಿ ಮತ್ತು ಅಂತರ್ಜಾತಿ ವಿವಾಹವನ್ನು ಏರ್ಪಡಿಸುತ್ತಾರೆ. ಶಿಕ್ಷಣ ಮತ್ತು ಜ್ಞಾನವನ್ನು ಹರಡಲು ತಮ್ಮ ಜೀವನದನ್ನು ಮುಡಿಪಾಗಿಡುತ್ತಾರೆ. ಇವರು ದೇಶದ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು, ಸ್ಥಳೀಯ ಗ್ರಂಥಾಲಯಗಳನ್ನು ಪ್ರಾರಂಭಿಸುತ್ತಾರೆ. ಸುಮಾರು 14 ಶಾಲೆಗಳನ್ನು ಸ್ಥಾಪಿಸುತ್ತಾರೆ. ಇವರಿಗೆ ಬ್ರಿಟಿಷರು ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎನ್ನುವಂತಹ ಒಂದು ಅತ್ಯಮೂಲ್ಯವಾದಂತಹ ಬಿರುದನ್ನು ಕೊಡುತ್ತಾರೆ. ಸಾವಿತ್ರಿಬಾಯಿ ಫುಲೆಯವರು ತಮ್ಮ ಪತಿಯೊಂದಿಗೆ ಮಹಿಳೆಯರು, ರೈತರು, ದಲಿತರು ಮತ್ತು ಹಿಂದುಳಿದ ಜಾತಿಗಳ ಹಕ್ಕುಗಳ ಹೋರಾಟಗಾರರಾಗಿ ಹೋರಾಟವನ್ನು ಮಾಡುತ್ತಾರೆ. ಇವರಿಬ್ಬರು ದೇಶದ ಶೂದ್ರ ಮತ್ತು ಅತಿಶೂದ್ರ ಮಹಿಳೆಯರಿಗಾಗಿ ಕ್ರಾಂತಿಕಾರಿ ಸಾಮಾಜಿಕ ಶಿಕ್ಷಣ ಚಳವಳಿಗಳನ್ನು ನಿರ್ಮಿಸುತ್ತಾರೆ. 1863ರಲ್ಲಿ ಅವರು ಗರ್ಭಿಣಿ ಮತ್ತು ಶೋಷಿತ ವಿಧವೆಯರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸ್ವಂತ ಮನೆಯಲ್ಲಿ ಶಿಶು ಹತ್ಯೆ ತಡೆಗಟ್ಟುವ ಮನೆಯನ್ನು ಪ್ರಾರಂಭಿಸುತ್ತಾರೆ. ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು. ವರದಕ್ಷಿಣೆ ಮತ್ತು ಬಹಿರಂಗ ವೆಚ್ಚಗಳಲ್ಲದೆ ಮದುವೆಗಳನ್ನು ಪ್ರಾರಂಭಿಸುತ್ತಾರೆ. ಬಾಲ್ಯ ವಿವಾಹವನ್ನು ವಿರೋಧಿಸುತ್ತಾರೆ. ವಿಧವೆಯರಿಗೆ ಮಧು ವಿವಾಹವನ್ನು ಪ್ರಾರಂಭಿಸುತ್ತಾರೆ. ಈ ರೀತಿಯಾಗಿ ಹಲವಾರು ಸಾಮಾಜಿಕ ಕೆಲಸಗಳನ್ನು ಜ್ಯೋತಿಬಾ ಫುಲೆಯವರು ತಮ್ಮ ಪತಿ ಮಹಾತ್ಮ ಫುಲೆಯವರ ಜೊತೆ ಸೇರಿ ಸಾಮಾಜಿಕ ಕ್ರಾಂತಿಯನ್ನು 18-19ನೇ ಶತಮಾನದಲ್ಲಿ ಬಹುದೊಡ್ಡ ಕ್ರಾಂತಿಕಾರಕ ಹೆಜ್ಜೆಯನ್ನು ಇಟ್ಟಿರುತ್ತಾರೆ. ಸಾವಿತ್ರಿಬಾಯಿ ಫುಲೆಯವರು ಕೇವಲ ಸಾಮಾಜಿಕ ಕೆಲಸಗಳನ್ನಾಗಲಿ, ಶಿಕ್ಷಣದ ಕೆಲಸಗಳನ್ನಾಗಲಿ ಅಥವಾ ಶಿಕ್ಷಕಿಯಾಗಿ ಮಾತ್ರ ಕೆಲಸ ಮಾಡದೆ ಅವರು ಸಾಹಿತ್ಯ ಕ್ಷೇತ್ರದಲ್ಲೂ ಬಹುದೊಡ್ಡ ಆಸಕ್ತಿಯನ್ನು ಹೊಂದಿದ್ದರು. 1854ರಲ್ಲಿ ಸಾವಿತ್ರಿಬಾಯಿ ಫುಲೆಯವರು ಕಾವ್ಯ ಪೋಲೆ ಎನ್ನುವಂತಹ ಒಂದು ಅದ್ಭುತವಾದ ಕವನ ಸಂಕಲನವನ್ನು ಕೂಡ ಪ್ರಕಟಣೆ ಮಾಡಿದ್ದರು. ಅದಾದ ನಂತರದಲ್ಲಿ ಭವನಕಾಶಿ ಸುಬೋಧ ರತ್ನಾಕರ ಎಂಬಂತಹ ಒಂದು ಕೃತಿಯನ್ನು ಕೂಡ ಸಾವಿತ್ರಿಬಾಯಿ ಫುಲೆಯವರು ಕಾವ್ಯ ಲೋಕಕ್ಕೆ ಅಥವಾ ಸಾಹಿತ್ಯ ಲೋಕಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದರು. ಸಾವಿತ್ರಿಬಾಯಿ ಅವರು ತಮ್ಮ ಪತಿಯೊಂದಿಗೆ ಮಹಿಳೆಯರು, ರೈತರು ಹೀಗೆ ಹಲವಾರು ವಿಭಿನ್ನ ಪಾತ್ರಗಳಲ್ಲಿ ಜನರೊಂದಿಗೆ ಸಾಹಿತ್ಯವನ್ನು, ಸಾಮಾಜಿಕ ಹೋರಾಟವನ್ನು ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ತಮ್ಮ ದಿನನಿತ್ಯದ ಕಾರ್ಯಪ್ರವೃತ್ತವಾಗಿದ್ದರು. ಇವರು ಹೀಗೆ ಆತ್ಮಕಥೆ ಮುಂತಾದವುಗಳನ್ನು ಮೂಲಕ ಸಾಹಿತ್ಯದಲ್ಲಿ ತಮ್ಮದೇ ಆದಂತಹ ಒಂದು ಅಪಾರವಾದ ಕೊಡುಗೆಯನ್ನು ಕೊಡಮಾಡಿದ್ದಾರೆ. ಇವರು 1897ರಲ್ಲಿ ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಲ್ಲಿ ತೊಡಗಿದ್ದರು. ಸ್ವತಃ ಸಾವಿತ್ರಿಬಾಯಿ ಫುಲೆಯವರು ಕೂಡ ಆ ಒಂದು ಕಾಯಿಲೆಯಿಂದ ಮರಣ ಹೊಂದಿದರು ಎನ್ನುವಂತಹ ಒಂದು ಮಾಹಿತಿ ನಮಗೆಲ್ಲರಿಗೂ ತಿಳಿಯಬೇಕಾಗಿದೆ. ಇವತ್ತಿನ ಕಾಲಘಟ್ಟದಲ್ಲಿ IT ಸೆಕ್ಟರ್ನಲ್ಲಿರುವ ಮಹಿಳೆಯರು ಕೂಡ ಹೊರ ಹೋಗಲು ಹಿಂದೇಟು ಹಾಕುತ್ತಾರೆ. ಆದರೆ ಆ ಒಂದು ಕಾಲಘಟ್ಟದಲ್ಲೇ ಸಾವಿತ್ರಿಬಾಯಿ ಫುಲೆಯವರು ಸಮಾಜದ ಮಗಳಾಗಿ ಸಮಾಜದ ಎಲ್ಲ ಗೋಡೆಗಳನ್ನು ಕೆಡವಿ ಸಮಾಜದ ಹೊರ ನಡೆದು ಸಾಮಾಜಿಕ ಕ್ರಾಂತಿಕಾರಿ ಮಹಿಳೆಯಾಗಿ ಹೊರಪಟ್ಟಿದ್ದಾರೆ. ಅವರ ಕಾವ್ಯ ಪೂಲೆ ಎನ್ನುವಂತಹ ಅಥವಾ ಅರಳಿದ ಕಾವ್ಯ ಎನ್ನುವಂತಹ ಒಂದು ಕವನ ಸಂಕಲನ, ಜೊತೆಗೆ ಒಂದು ಆಟೋಬಯೋಗ್ರಫಿ ಅಂತ ಕರಿತೀವಲ್ಲ, ಆತ್ಮಕಥೆ ಭವನಕಾಶಿ ಸುಬೋಧ ರತ್ನಾಕರ ಅಂದರೆ ಅಪ್ಪಟ ಮುತ್ತುಗಳ ಸಾಗರ ಅನ್ನೋದು 1891ರಲ್ಲಿ ಆಗುತ್ತೆ. ಅದಾದ ನಂತರ ಅವರು ಸಂಪಾದಿತ ಕೃತಿ ಏನಂದರೆ ಜ್ಯೋತಿಬಾ ಫುಲೆಯವರ ಭಾಷಣಗಳು 1892ರಲ್ಲಿ ಪ್ರಕಟಣೆ ಮಾಡ್ತಾರೆ. ಅದಾದ ನಂತರ ಅವರು ಬರೆದಿರುವಂಥ ಒಂದು ಪ್ರಬಂಧ ಯಾವುದು ಅಂತಂದರೆ ಕರ್ಜೆ ಅಥವಾ ಸಾಲ ಅನ್ನುವಂತಹದ್ದು. ಈ ಜ್ಯೋತಿಬಾ ಫುಲೆಯವರು ತಮ್ಮ ಹೆಂಡತಿಯ ಜೊತೆಗೆ ಪ್ರಗತಿಪರ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸಾವಿತ್ರಿಬಾಯಿ ಫುಲೆಯವರು ಜೀವಮಾನವಿಡೀ ಪತಿಯೊಂದಿಗೆ ಹೆಗಲು ಕೊಟ್ಟು ನಿಲ್ಲುತ್ತಾರೆ. ಇವರಿಬ್ಬರ ನಡುವೆ ಒಂದು ಮಧುರವಾದ ಬಾಂಧವ್ಯ ಮತ್ತು ವೈಯಕ್ತಿಕ ಭಾವನೆಗಳನ್ನು ಗೌರವಿಸುವ ಗುಣ ಇತ್ತು. ಅವರಿಗೆ ಮಕ್ಕಳಿರದಿದ್ದರೂ ಕೂಡ ಅವರು ಬೇರೆಯವರ ಮಕ್ಕಳನ್ನು ತಮ್ಮ ಮಕ್ಕಳೆಂದೇ ಸಾಕಿ ಸಲಹಿದ್ದಾರೆ. ಸುಮಾರು 150 ವರ್ಷಗಳ ಹಿಂದೆಯೇ ಸಾವಿತ್ರಿಬಾಯಿ ಫುಲೆಯವರು ಶಾಲೆಯನ್ನು ತೊರೆದ ವಿದ್ಯಾರ್ಥಿಗಳಿಗೆ ಸ್ಟೇಪೆಂಡ್ ಕೊಡುವ
ಯೋಜನೆಯನ್ನು ತಂದಿದ್ದರು. ಶಿಕ್ಷಣದಲ್ಲಿ ವೈವಿಧ್ಯಮಯವಾದಂತಹ ವಿಶಿಷ್ಟ ಅವಲೋಕನಗಳನ್ನು ತಂದಿದ್ದರು. 1860ರ ದಶಕದಲ್ಲಿ ವಿಧವೆಯರ ತಲೆ ಬೋಳಿಸುವ ಪದ್ಧತಿಯನ್ನು ಪ್ರಬಲವಾಗಿ ವಿರೋಧಿಸುತ್ತಾರೆ. ವಿಧವೆಯರಿಗೆ ಪುನರ್ವಿವಾಹ, ಗರ್ಭಿಣಿಯಾಗಿರುವ ಮಹಿಳೆಯರಿಗಾಗಿ ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸುತ್ತಾರೆ. ವಿವಾಹ ಬಾಹಿರ ಪುನರ್ ಸಂಬಂಧಕ್ಕೆ ಹುಟ್ಟಿದ ಮಕ್ಕಳಿಗೆ ವಿಭಿನ್ನವಾದ ಶಿಶು ಕೇಂದ್ರಗಳನ್ನು ಸ್ಥಾಪಿಸುತ್ತಾರೆ. ಹೀಗೆ ವಿಭಿನ್ನ ಬಗೆಯ ಸಾಮಾಜಿಕ ಸಂಘಟನೆಗಳ ಮೂಲಕ ಇವರು ನೂರಾರು ಮಹಿಳೆಯರು ಮತ್ತು ಮಕ್ಕಳ ಬದುಕಿನೊಂದಿಗೆ ನೆಲೆಯನ್ನು ಕೊಟ್ಟಂತಹ ಮಹಾತ್ಮೆಯಾಗಿರುತ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರು ಸತ್ಯಶೋಧಕ ಸಮಾಜದ ಅಧ್ಯಕ್ಷ ಕೂಡ ಆಗಿದ್ದರು. 19ನೇ ಶತಮಾನದ ಇತಿಹಾಸದಲ್ಲಿ ಮದುವೆಗಳನ್ನು ಪೂಜಾರಿಗಳಿಲ್ಲದೆ ನೆರವೇರಿಸಿದ್ದು ಒಂದು ದೊಡ್ಡ ಕ್ರಾಂತಿಕಾರಿಕ ಹೋರಾಟ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಏನಂದರೆ ಬ್ರಾಹ್ಮಣರ ಆಧಿಪತ್ಯವಿಲ್ಲದ ಮದುವೆಗಳನ್ನು ಏರ್ಪಡಿಸಿದ್ದು ಕೂಡ ಸಾಧನೆಯಾಗತ್ತೆ. ಅಷ್ಟೇ ಅಲ್ಲದೆ ಮೊಟ್ಟ ಮೊದಲ ಬಾರಿಗೆ ಕಾನೂನಿನ ನೆರವನ್ನು ಪಡೆದು ಮದುವೆಗಳನ್ನು ಆ ಕಾಲಘಟ್ಟದಲ್ಲೇ ಏರ್ಪಡಿಸಿದ ಮಹಾನ್ ವ್ಯಕ್ತಿತ್ವ ಇವರದಾಗಿದೆ. ಇವರಿಗೆ ಏನಂದರೆ 1848ರಲ್ಲಿ ಪತಿ ಜ್ಯೋತಿಬಾ ಫುಲೆಯೊಂದಿಗೆ ಸೇರಿ ತಳ ಸಮುದಾಯಗಳ ಹೆಣ್ಣು ಮಕ್ಕಳಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ಪ್ರಾರಂಭಿಸ್ತಾರೆ. ಅದಾದ ನಂತರ 1855ರಲ್ಲಿ ಕೂಲಿ ಕಾರ್ಮಿಕರಿಗಾಗಿ ರಾತ್ರಿ ಪಾಳ್ಯದ ಶಾಲೆಗಳನ್ನು ಸ್ಥಾಪಿಸುತ್ತಾರೆ. 1868ರಲ್ಲಿ ದಲಿತರಿಗಾಗಿ ಮನೆಯ ಕುಡಿಯುವ ನೀರಿನ ಟ್ಯಾಂಕನ್ನು ಬಿಟ್ಕೊಡ್ತಾರೆ. ಬ್ರಾಹ್ಮಣ ವಿಧವೆಯ ಮಗುವೊಂದನ್ನು ದತ್ತು ಪಡೆದುಕೊಳ್ತಾರೆ ಅಂತ ಆಗಲೇ ಹೇಳಿದ್ವಿ. ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಕ್ಷಾಮ ಪ್ರದೇಶಗಳಲ್ಲಿ 2 ವರ್ಷಗಳ ಸೇವೆಯನ್ನು ಸಲ್ಲಿಸ್ತಾರೆ. ಹೀಗೆ ಈ ಬಹುದೊಡ್ಡದಾದಂತಹ ಒಂದು ಸೇವೆ ಜ್ಯೋತಿಬಾ ಫುಲೆಯವರ ಪತ್ನಿಯಾಗಿ ಈ ಸಾವಿತ್ರಿಬಾಯಿ ಫುಲೆಯವರದಿದೆ. ಅವರು ಹಾಕಿಕೊಟ್ಟಿರುವಂತಹ ಮಾರ್ಗಗಳು, ಅವರು ಇಟ್ಟಿರುವಂತಹ ಹೆಜ್ಜೆಗಳು ಇವತ್ತಿಗೂ ಕೂಡ ಅಜರಾಮರವಾಗಿವೆ. 150 ವರ್ಷಗಳು ದಾಟಿದರೂ ಕೂಡ ಜ್ಯೋತಿಬಾ ಫುಲೆ ಮತ್ತು ಮಹಾತ್ಮ ಫುಲೆ ಆದರ್ಶ ದಂಪತಿಗಳೆಂದು ನಾವುಗಳು ಇವತ್ತಿಗೂ ಕೂಡ ಅವರನ್ನು ಸ್ಮರಿಸ್ತಾ ಇದ್ದೇವೆ. ಇವತ್ತು ಕಾಲ ಬದಲಾಗಿದೆ, ವ್ಯಕ್ತಿತ್ವ ಬದಲಾಗಿದೆ, ಸಮಾಜ ಬದಲಾಗಿದೆ, ಶಿಕ್ಷಣ ಬದಲಾಗಿದೆ, ಸಂವಿಧಾನವೂ ಬಂದಿವೆ. ಆದರೂ ಕೂಡ ಇವತ್ತಿಗೂ ಕೂಡ ಮಹಿಳೆಯ ಮೇಲೆ, ಹೆಣ್ಣಿನ ಮೇಲೆ ಅತ್ಯಾಚಾರಗಳು ಮತ್ತು ಆಕೆಯನ್ನು ಮೂಲೆ ಗುಂಪಾಗಿಸುವಂಥ ಪ್ರಯತ್ನಗಳು ಪದೇ 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 ನಡೀತಾ ಇವೆ. ಆದರೆ ಇಂದಿನ ಮಹಿಳೆಯರು ಅಥವಾ ಇಂದಿನ ಯುವತಿಯರು ಅವುಗಳನ್ನು ಪ್ರಶ್ನಿಸುವ ಒಂದು ಗೋಜಿಗೆ ಹೋಗುವುದಿಲ್ಲ. ಕಾರಣ ಏನೆಂದು ತಿಳಿಯುತ್ತಿಲ್ಲ. ಆದರೆ ಇಂದಿನ ಮಹಿಳೆಯರು ಈ ಸಾವಿತ್ರಿಬಾಯಿ ಫುಲೆಯವರನ್ನು ನೆನೆಸಿಕೊಳ್ಳಬೇಕು, ಅವರ ಕುರಿತು ಓದಬೇಕು. ಅವರನ್ನು ನಾವೆಲ್ಲ ಮಾದರಿಯಾಗಿ ತೆಗೆದುಕೊಂಡು ಇವತ್ತು ಕೂಡ ಮಹಿಳೆಯರಿಗೆ ಮಹೋನ್ನತ ಸ್ಥಾನಗಳನ್ನು ನೀಡಿ ಮಹಿಳೆ ಅಬಲೆಯಲ್ಲ ಸಬಲೆ ಎನ್ನುವಂತಹ ಮಾತನ್ನು ನಾವು ನೀವೆಲ್ಲರೂ ಸಾವಿತ್ರಿಬಾಯಿ ಫುಲೆಯವರನ್ನು ಸ್ಮರಿಸುತ್ತಾ ಮಹಿಳೆಯನ್ನು ಸಮಾಜದ ಮಹೋನ್ನತ ಘಟ್ಟಕ್ಕೆ, ಪ್ರಮುಖ ಒಂದು ಸ್ಥಾನಮಾನಗಳಿಗೆ ತರಬೇಕಾದ ಕರ್ತವ್ಯ ನಮ್ಮೆಲ್ಲರಲ್ಲೂ ಇದೆ. ಹಾಗಾಗಿ ಈ ದಿನ ಈ ಜ್ಯೋತಿಬಾ ಫುಲೆಯವರ ಪತ್ನಿಯಾಗಿರುವಂತಹ, ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿರುವಂತಹ, ಸಾಮಾಜಿಕ ಹೋರಾಟಗಾರ್ತಿ ಮತ್ತು ಶಿಕ್ಷಣಕ್ಕೆ ತಮ್ಮದೇ ಆದಂಥ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತಹ ಸಾವಿತ್ರಿಬಾಯಿ ಫುಲೆಯವರನ್ನು ಇವತ್ತು ನಾವೆಲ್ಲ ಸ್ಮರಿಸೋಣ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ನೋಡಿರುವಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು.